ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಪುಣ್ಯಕೋಟಿ ಹಸುವಿನ ಕತೆ. ಸ್ನೇಹಿತರೆ, ಈ ಕತೆ ಎಲ್ಲರೂ ಕೂಡ ಗೊತ್ತಿದೆ. ಪ್ರಾಮಾಣಿಕತೆ, ಸತ್ಯನೇ ತನ್ನ ದೇವರು ಅನ್ನುವಂತಹ ಒಂದು ಹಸುವಿನ ಕತೆ. ಈ ಕಥೆನ ನಾವು ಸಣ್ಣವಿದ್ದಾಗ ತುಂಬ ಸರಿ ಕೇಳುತ್ತೀವಿ. ಈ ಕತೆ ಹಾಡಲು ಕೂಡ ಬಂದಿದೆ. ಇದೊಂದು ಮಹಾಭಾರತದಲ್ಲಿ ಬರುವಂಥ ಒಂದು ಘಟನೆ ಆಧರಿಸ್ಬಿಟ್ಟು ಇದನ್ನು ಗೋವಿನ ಹಾಡು, ಪುಣ್ಯಕೋಟಿ ಹಾಡು ಅಂತ ಜನಪದ ಗೀತೆಯಲ್ಲೂ ಕೂಡ ನಾವು ತುಂಬ ಪ್ರಸಿದ್ಧವಾಗಿದೆ. ಈ ಪುಣ್ಯಕೋಟಿ ಹಸು ತನ್ನ ಮಗು, ತನ್ನ ಸ್ನೇಹಿತರ ಜೊತೆ ವಾಸವಾಗಿರುತ್ತೆ. ಈ ಪುಣ್ಯಕೋಟಿ ಆ ಹಸುಗಳ ಸಮಸ್ಯೆಗಳನ್ನು ಪರಿಹರಿಸ್ತಿರುತ್ತೆ. ಪ್ರಾಮಾಣಿಕತೆ, ಸತ್ಯವೇ ದೇವರೆನ್ನುವ ಹೇಳುವ ಕಥೆನೇ ಈ ಪುಣ್ಯಕೋಟಿಯ ಕತೆ. ಈ ಕಥೆಯಲ್ಲಿ ಕಳಿಂಗ ಅನ್ನೋ ಒಬ್ಬ ಗೊಲ್ಲ ಇರ್ತಾನೆ. ಅವನು ಈ ಎಲ್ಲ ಹಸುಗಳನ್ನ ಸಾಕ್ತಾ ಇರ್ತಾನೆ. ಅವನು ದಿನವೂ ಕೂಡ ಈ ಹಸುಗಳನ್ನ ಮೇಯಿಸ್ಕೊಳ್ಳೋದಕ್ಕೋಸ್ಕರ ಕಾಡಿಗೆ ಹೋಗ್ತಾ ಇರ್ತಾನೆ. ಇವನು ಯಾವಾಗಲೂ ಮರೆತು ಕೂತ್ಕೊಂಡ್ಬಿಟ್ಟು ಗಂಗೆ ಬಾರೆ, ತುಂಗೆ ಬಾರೆ, ಕಾಮಧೇನು, ಗೌರಿ ಬಾರೆ ಅಂತ ಪುಣ್ಯಕೋಟಿ ನೀನು ಬಾರೆ ಅಂತ ತುಂಬ ಖುಷಿಯಾಗಿ ಕೊಳನ್ನು ಊದ್ತಾ ಕರಿತಾ ಇರ್ತಾನೆ. ಈ ಕೊಳನಾದಕ್ಕೆ ಹಸುಗಳು ಆರಾಮಾಗಿ ಮೇಯ್ಕೊಂಡು ಅಲ್ಲೇ ಇರ್ತದೆ. ಹೀಗಿದ್ದಾಗ ಪುಣ್ಯಕೋಟಿ ಹಸು ಹುಲ್ಲನ್ನು ಮೇಯ್ಕೊಂತ ಕಾಡಿನ ಮಧ್ಯೆ ಹೋಗ್ಬಿಡುತ್ತೆ. ನಂತರ ಅದಕ್ಕೆ ಅರಿವಾಗುತ್ತೆ, ನಾನು ಒಳಗೆ ಬಂದುಬಿಟ್ಟಿದ್ದೀನಿ, ಕಾಡಿನ ಒಳಗೆ ಬಂದುಬಿಟ್ಟಿದ್ದೀನಿ, ವಾಪಸ್ ನನ್ನ ಕೊಟ್ಟಿಗೆಗೆ ಹೋಗಬೇಕು ಅಂತ ಅದು ಬೇಗವಾಗಿ ನಡ್ಕೊಂಬರ್ತಾ ಇರುತ್ತೆ. ತನ್ನ ಮಗುವನ್ನು ಕೂಡ ಜ್ಞಾಪಿಸ್ಕೊಂಡಿರುತ್ತೆ. ಅಯ್ಯೋ, ಅದಕ್ಕೆ ಹಸುವಾಗಿರ್ಬೋದು, ಅದಕ್ಕೆ ಹಾಲನ್ನು ಕೊಡಬೇಕು ಅಂತ ಅಂದ್ಬಿಟ್ಟು. ಹೀಗೆ ಬರ್ತಿದ್ದಾಗ ಆರ್ಭೂತ ಅನ್ನೋ ಅಂತಹ ಒಂದು ವ್ಯಾಘ್ರ ಹುಲಿ ಅದರ ಎದುರಿಗೆ ಬಂದುಬಿಡುತ್ತೆ. ಬಂದುಬಿಟ್ಟು ಈ ಪುಣ್ಯಕೋಟಿಯನ್ನು ತಿನ್ನಬೇಕು ಅಂತ ಆಕ್ರಮಣ ಮಾಡುತ್ತೆ. ಆ ಸಮಯದಲ್ಲಿ ಪುಣ್ಯಕೋಟಿಗೆ ಅರಿವಾಗುತ್ತೆ, ಅಯ್ಯೋ ಎಂಥ ಕೆಲಸ ಆಯಿತು ಅಂದ್ಬಿಟ್ಟು ತುಂಬ ದೈನ್ಯ ಭಾವದಿಂದ ಆ ಹುಲಿಯನ್ನು ಕೇಳ್ಕೊಳುತ್ತೆ. ಆರ್ಭೂತ, ನನ್ನ ಬಿಟ್ಟುಬಿಡು, ನನ್ನ ಕೊಟ್ಟಿಗೆಯಲ್ಲಿ ನನ್ನ ಮಗು ನನಗೋಸ್ಕರ ಹಾಲಿಗೋಸ್ಕರ ಕಾಯ್ತಾ ಇದೆ ಅಂತೆಲ್ಲ ಹೇಳುತ್ತೆ. ಇಲ್ಲ, ನನಗೆ ಈಸಿಯಾಗಿ ಸಿಕ್ಕಿರೋಂಥ ಆಹಾರ ನನಗೆ ಹೇಗೆ ಬಿಡಲಿ ಅಂತ ಹುಲಿ ಇನ್ನೂ ಕುಹಕವಾಗಿ ನಗುತ್ತೆ. ಆಗ ಈ ಪುಣ್ಯಕೋಟಿ ಹೇಳುತ್ತೆ, ಸತ್ಯವೇ ನನ್ನ ತಾಯಿ ತಂದೆ, ಸತ್ಯವೇ ನನ್ನ ಬಂಧು ಬಳಗ, ಸತ್ಯವಾಕ್ಯ ನಾನು ತಪ್ಪಿ ನಡೆಯಲಾರೆ, ನನಗೆ ಸ್ವಲ್ಪ ಸಮಯಾವಕಾಶ ಕೊಡು, ನಾನು ಕೊಟ್ಟಿಗೆ ಹೋಗ್ಬಿಟ್ಟು ನನ್ನ ಮಗುಗೆ ಹಾಲು ಕುಡಿಸ್ಬಿಟ್ಟು ವಾಪಸ್ ಇಲ್ಲಿಗೆ ಬರ್ತೀನಿ ಅಂತ ವಿಧವಾಗಿ ಕೇಳ್ಕೊಳುತ್ತೆ. ಈ ಮಾತಿಗೆ ಹುಲಿ ಅಂದರೆ ಆರ್ಭೂತ ಯೋಚನೆ ಮಾಡುತ್ತೆ. ಸರಿ, ಎಷ್ಟೋ ಸರಿ ಏನೋ ಬಿಟ್ಟಿದ್ದೀನಿ, ಇದೊಂದು ಸರಿ ಬಿಟ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಸರಿ ಹೋಗಿ ಸರಿಯಾಗಿ ಇಲ್ಲಿಗೆ ವಾಪಸ್ ಬರಬೇಕು ಅಂತ ಕಳಿಸ್ಕೊಡುತ್ತೆ. ಇದು ಬೇಗವಾಗಿ ತನ್ನ ಕೊಟ್ಟಿಗೆ ಬಂದುಬಿಟ್ಟು ಮಗುಗೆ ಹಾಲು ಉಣಿಸುತ್ತೆ. ಹಾಲು ಉಣಿಸಿದ ಮೇಲೆ ಇದು ನಡೆದಂತಹ ಒಂದು ಘಟನೆಯೆಲ್ಲ ಹೇಳುತ್ತೆ. ನನ್ನ ಆರ್ಭೂತ ಹುಲಿ ತಿನ್ನಬೇಕು ಅಂತ ಕಾಯ್ತಾ ಇದೆ, ನಾನು ಹೋಗಬೇಕು ಅಂತ ಹೇಳುತ್ತೆ. ಆವಾಗ ಆ ಮಗು ಅನ್ನುತ್ತೆ, ಹೇಗಿದ್ದರೂ ಮನೆಗೆ ಬಂದಿದ್ದೀಯ ಅಮ್ಮ, ಹೋಗಬೇಡ, ಇಲ್ಲೇ ಇದ್ಬಿಡು, ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ನೀನು ಕೈಗೆ ಸಿಗಬೇಡ ಆ ಹುಲಿಗೆ ಅಂತ ಹೇಳುತ್ತೆ. ಅದಕ್ಕೆ ಈ ಪುಣ್ಯಕೋಟಿ, ಇಲ್ಲ, ನಾನು ಕೊಟ್ಟ ಮಾತನ್ನು ತಪ್ಪಿಸ್ಲಾರೆ ಅಂತ ಅಂದ್ಬಿಟ್ಟು ಬೇರೆ ಹಸುಗಳು ಕರೆದುಬಿಟ್ಟೆಲ್ಲ ಹೇಳುತ್ತೆ. ನೋಡಿ, ಇನ್ಮೇಲೆ ಈ ಮಗುನ ನಿಮ್ಮ ಮಗು ಥರ ನೋಡ್ಕೊಳ್ಳಿ, ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದಿಬೇಡಿ ಅಂತೆಲ್ಲ ಹೇಳುತ್ತೆ. ಅಂದರೆ ಈ ಮಗುನ ಆರೈಕೆ ಮಾಡಿ ಅಂತೆಲ್ಲ ಹೇಳಿಬಿಟ್ಟು ಈ ಪುಣ್ಯಕೋಟಿಯಿಂದ ಹೊರಡುತ್ತೆ. ಇತ್ತ ಗುಹೆಯಲ್ಲಿ ಈ ಆರ್ಭೂತ ಹುಲಿ ಕಾಯ್ತಾ ಇರುತ್ತೆ, ಇನ್ನೂ ಬರಲಿಲ್ವಲ್ಲ ಅಂತ. ಒಂದು ಕ್ಷಣ ಅದು ಕತ್ತಿತ್ತು ನೋಡಿದಾಗ ಅದಕ್ಕೆ ಆಶ್ಚರ್ಯ ಆಗುತ್ತೆ. ಈ ಪುಣ್ಯಕೋಟಿ ಹಸು ಈ ಹುಲಿ ಕಡೆನೇ ಬರ್ತಾನೇ ಇರ್ತದೆ. ಅದನ್ನು ನೋಡಿ ಇದು ಆರ್ಭೂತ ಹುಲಿ ಸ್ತಬ್ಧವಾಗುತ್ತೆ. ಪುಣ್ಯಕೋಟಿ ಹಸು ಆ ಆರ್ಭೂತ ಹುಲಿ ಮುಂದೆ ಬಂದುಬಿಟ್ಟು, ಹಲೋ ಹುಲಿರಾಯ, ನಾನು ಹಿಂಗೆ ಹೇಳಿದ್ನಲ್ಲ ವಾಪಸ್ ಬರ್ತೀನಿ ಅಂತ ಬಂದಿದ್ದೀನಿ, ನೋಡು, ನನ್ನ ಬಿಸಿಯಾದ ರಕ್ತವನ್ನು ಕೊಡಿ, ನನ್ನ ದೇಹದ ಮಾಂಸಖಂಡಗಳನ್ನು ತಿನ್ನು, ನಾನು ಬಲಿಷ್ಠವಾಗಿದ್ದೀನಿ, ನನ್ನ ಎಲ್ಲ ದೇಹದ ಒಂದೊಂದು ಅಂಗವನ್ನು ಬಿಡದೆ ನೀನು ತಿಂದಾಕು, ಸಂತೋಷಪಡು, ನಿನ್ನ ಹೊಟ್ಟೆಯ ಇಂಗಿತವನ್ನು ನೀಗಿಸ್ಕೋ ಅಂತ ಹೇಳುತ್ತೆ. ಈ ಮಾತನ್ನು ಕೇಳಿದಾಗ ಆರ್ಭೂತ ಹುಲಿಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆರ್ಭೂತ ಹುಲಿ ತನ್ನ ತಗ್ಗಿದ ದನಿಯಲ್ಲಿ, ಅಯ್ಯೋ, ನೀನು ಸತ್ಯವಂತಿಯ ನಾನು ಕೊಂದು ತಿಂದರೆ ಆ ದೇವರು ಕೂಡ ನಾನು ಮೆಚ್ಚೋದಿಲ್ಲ, ನೀನು ನನ್ನ ಅಕ್ಕ ಇದ್ದ ಹಾಗೆ, ನೀನು ಕೊಂದು ಅದು ಯಾವ ಪಾಪ ನಾನು ಪಡ್ಕೊಳ್ಳಿ ಅಂತ ಅನ್ಕೊತ ಆರ್ಭೂತ ಹುಲಿ ಬೆಟ್ಟದ ಮೇಲಿಂದ ಹೋಗಿ ಹಾರಿ ತನ್ನ ಪ್ರಾಣವನ್ನು ಬಿಟ್ಬಿಡುತ್ತೆ. ಆಗ ಪುಣ್ಯಕೋಟಿದು ನೋಡಿ ಕಣ್ಣ ನೀರಾಕ ಸ್ಟಾರ್ಟ್ ಮಾಡುತ್ತೆ. ಅದು ಕೂಡ ಸೀದಾ ತನ್ನ ಕೊಟ್ಟಿಗೆಗೆ ವಾಪಸ್ ಬರುತ್ತೆ.
ತನ್ನ ಅಮ್ಮ ವಾಪಸ್ ಬಂದು ನೋಡಿ ಹಸುವಿನ ಕರು ಕುಣ್ಕೊಂಡು ಓಡಿ ಬಂದುಬಿಟ್ಟು ತಾಯಿ ಕೆಚ್ಚಲಿಗೆ ಬಾಯಿ ಹಾಕುತ್ತೆ. ಇದನ್ನು ಎಲ್ಲರೂ ಬಂದು ನೋಡ್ತಾರೆ, ಎಲ್ಲ ಹಸುಗಳು ಬಂದು ನೋಡಿದ್ರು ಖುಷಿಯಾಗಿ ನೋಡ್ತಾರೆ. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕತೆ ಇದು. ಈ ಕಥೆಯ ನೀತಿ ಏನು ಹೇಳುತ್ತೆ ಅಂತಂದರೆ, ಪ್ರಾಮಾಣಿಕತೆಗೆ ಯಾವಾಗಲೂ ಕೂಡ ಪ್ರತಿಫಲ ಸಿಗುತ್ತದೆ ಅಂತ ಹೇಳುತ್ತೆ. ಕತೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ ಕಥೆನ ಸಣ್ಣ ಮಕ್ಕಳಿದ್ದಾಗ ತುಂಬ ಸರಿ ಕೇಳಿದ್ದೀವಿ. ಮತ್ತೆ ಕೇಳಿದಾಗ ಕೂಡ ಈ ಕಥೆಯಲ್ಲಿ ನಾವು ಆಳದಲ್ಲಿ ಮುಳುಗೋಗ್ತೀವಿ. ಥ್ಯಾಂಕ್ ಯು ಗೆಳೆಯರೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.